ಶ್ರೀರಾಮ ಮತ್ತು ನಿಷ್ಕಾಮ ಕರ್ಮ. ಅಯೋಧ್ಯೆಯ ರಾಜಕುಮಾರನಾಗಿದ್ದರೂ ಶ್ರೀರಾಮ ತನ್ನ ಜೀವನದಲ್ಲಿ ಮಾಡಿದ ಪ್ರತಿಯೊಂದು ಕೆಲಸವನ್ನು ಫಲದ ಆಸೆಯಿಲ್ಲದೆ ಮಾಡಿದನು. ಅದನ್ನೇ ನಿಷ್ಕಾಮ ಕರ್ಮ ಎನ್ನುತ್ತಾರೆ. ಅಂದರೆ ಪ್ರತಿಫಲವನ್ನು ನಿರೀಕ್ಷಿಸದೆ ಧರ್ಮಕ್ಕಾಗಿ ಕೆಲಸ ಮಾಡುವುದು. ಮನಸ್ಸು ಮಿಡಿಯುವ ಕಥೆ. ಒಮ್ಮೆ ಅಯೋಧ್ಯೆಯಲ್ಲಿ ಎಲ್ಲರೂ ರಾಮನನ್ನು ರಾಜನಾಗಲು ಕಾಯುತ್ತಿದ್ದರು. ನಗರವೆಲ್ಲ ಹಬ್ಬದ ವಾತಾವರಣ. ಆದರೆ ಆ ರಾತ್ರಿ ಕೈಕೇಯಿ ತನ್ನ ವರವನ್ನು ಕೇಳಿದಳು. ರಾಮನು 14 ವರ್ಷ ಕಾಡಿಗೆ ಹೋಗಬೇಕು ಎಂದು. ಈ ಸುದ್ದಿ ಕೇಳಿದಾಗ ಎಲ್ಲರೂ ಅತ್ತರು. ದಶರಥ ಮಹಾರಾಜನ ಹೃದಯ ಒಡೆದಂತಾಯಿತು. ಲಕ್ಷ್ಮಣ ಕೋಪಗೊಂಡನು. ಸೀತೆಗೆ ನೋವಾಯಿತು. ಆದರೆ ಅವನು ನಗುತ್ತಲೇ ತಂದೆಯ ಮಾತನ್ನು ಒಪ್ಪಿಕೊಂಡನು. ತಂದೆಯ ಮಾತು ನನ್ನ ಧರ್ಮ. ರಾಜ್ಯ ಸಿಕ್ಕರೂ ಸಂತೋಷ, ಕಾಡು ಸಿಕ್ಕರೂ ಸಂತೋಷ ಎಂದು ಶಾಂತವಾಗಿ ಹೇಳಿದನು. ಅವನ ಮನಸ್ಸಿನಲ್ಲಿ ಕೋಪ ಇರಲಿಲ್ಲ. ನನಗೆ ಏನು ಸಿಗುತ್ತದೆ ಎಂಬ ಆಸೆಯೂ ಇರಲಿಲ್ಲ. ತನ್ನ ಕರ್ತವ್ಯವೇ ಮುಖ್ಯ ಎಂದು ತಿಳಿದಿದ್ದನು. ಕಾಡಿನಲ್ಲಿ ಅನೇಕ ಕಷ್ಟಗಳು ಬಂದವು. ಹಸಿವು, ಮಳೆ, ಕಾಡು ಮೃಗಗಳು, ರಾವಣನಂತಹ ಶತ್ರುಗಳು. ಆದರೂ ರಾಮನು ಎಂದಿಗೂ ತನ್ನ ಧರ್ಮವನ್ನು ಬಿಡಲಿಲ್ಲ. ಸೀತೆಯನ್ನು ರಕ್ಷಿಸಲು ಯುದ್ಧ ಮಾಡಿದನು. ಆದರೆ ಅದು ವೈಯಕ್ತಿಕ ಅಹಂಕಾರಕ್ಕಾಗಿ ಅಲ್ಲ, ಸತ್ಯ ಮತ್ತು ನ್ಯಾಯಕ್ಕಾಗಿ. ಯುದ್ಧ ಮುಗಿದ ಮೇಲೆ ಕೂಡ ನಾನು ಗೆದ್ದೆ ಎಂದು ಹೆಮ್ಮೆ ಪಡಲಿಲ್ಲ. ಎಲ್ಲರಿಗೂ ಗೌರವ ನೀಡಿದನು. ಹನುಮಂತನಿಗೆ, ಸುಗ್ರೀವನಿಗೆ, ವಾನರ ಸೇನೆಗೆ. ಅದೇ ನಿಷ್ಕಾಮ ಕರ್ಮದ ಮಹತ್ವ. ಕಥೆಯ ಸಂದೇಶ: ನಾವು ಮಾಡುವ ಕೆಲಸದಲ್ಲಿ ಪ್ರಾಮಾಣಿಕತೆ ಇರಬೇಕು. ಫಲ ಸಿಗುತ್ತದೆಯೇ ಇಲ್ಲವೇ ಎಂಬ ಭಯವಿಲ್ಲದೆ ನಮ್ಮ ಕರ್ತವ್ಯವನ್ನು ಮಾಡಬೇಕು. ಶ್ರೀರಾಮ ನಮಗೆ ಕಲಿಸಿದ ದೊಡ್ಡ ಪಾಠ ಇದೆ. ಕರ್ತವ್ಯವನ್ನು ಪ್ರೀತಿಯಿಂದ ಮಾಡು, ಫಲವನ್ನು ದೇವರ ಕೈಗೆ ಬಿಡು.